ಮಾಟ ಏನ್ ಮಾಟ ಮಾಡ್ಸೋಳಯ್ಯ? ಅಪ್ಪಯ್ಯ, ಅಮ್ಮಾಜಿ ಬಗ್ಗೆ ಮಾತಾಡಿದ್ರೆ ಮುಖ ಮೂತಿ ನೋಡಿದ್ರೆ ಬಾರಿಸ್ತೀನಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಕ. ಅಮ್ಮಾಜಿ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಾನು ಸಹಿಸ್ಕೊಳಕ್ಕಿಲ್ಲ. ಅವ್ರು ನನ್ನ ಹೆತ್ತಿಲ್ಲದೆ ಇರ್ಬೋದು, ಆದ್ರೂ ನನ್ನ ಹೆತ್ತ ತಾಯಿಗಿಂತ ಹೆಚ್ಚು. ಅದಕ್ಕೆ ನನ್ನ ಮಕ್ಕಕ್ಕೆ ಬಾರಿಸ್ತೀನಿ ಬಿಟ್ಟಿಲ್ಲ. ನಿನ್ನೂ ಬಾರ್ಸದೆಯ, ಅಪ್ಪ ಅನ್ಸ್ಕೊಂಡಿರೋ ಸೌಕಾರನು ಬಾರ್ಸದೆಯ. ಇದ್ಯಾಕೋ ನಿಂದು ಅತಿ ಆಯ್ತು ಕಣ್ಣ. ನೋಡ್ಲ ಮಗ, ಮುದ್ದಿದಾಗ ಬಂದ ಸಂಬಂಧ ಮತ್ತಿದಾಗೆ ಹೊಂಟೈತದೆ ಕಣ್ಣ. ಅದಕ್ಕೋಸ್ಕರ ರಕ್ತ ಸಂಬಂಧ, ಹುಟ್ಟಿರೋ ಸಂಬಂಧನ ಕಳ್ಕೊಳಕ್ ಆಯ್ತದಿಲ್ಲ. ರಕ್ತ ಸಂಬಂಧ ಅನ್ಸ್ಕೊಂಡ್ರೆ ಅಪ್ಪ ಮಧ್ಯದಲ್ಲಿ ಬಂದಿದ್ದು ತಾನೆ. ಯಾಕಲ ನಿಮ್ಮ ಅಪ್ಪನ ಕಂಡ್ರೆ ಹಿಂಗ್ ಉರ್ದ್ ಬೀಳ್ತೀಯ? ಯಾಕೆಂದ್ರೆ ಸಾವಿತ್ರಿ ಮನ್ಸ್ನಾಗೆ ವಿಷಯದ ಬೀಜ ಬಿತ್ತಿ ಇವತ್ತು ಸಾಯೋ ಸ್ಥಿತಿಗೆ ತಂದಿರೋದು ಇವರೇ. ಏನೆಲ್ಲ ಹೇಳ್ತಾ ಇದೀಯ ನೀನು? ಇನ್ನೇನು, ಅಮ್ಮಾಜಿ ಬಗ್ಗೆ ಭಕ್ತಿ ಇದ್ದಿದ್ದು ನನಗಿಂತ ಜಾಸ್ತಿ ಸಾವಿತ್ರಿಗೆ. ಈ ಊರಿಗೆ ಬಂದಾಗ ಅವ್ರ ಆಶೀರ್ವಾದ ಪಡಿಬೇಕು ಅಂತ ಗಂಟೆ ಗಂಟೆ ಕಾಯ್ತಾ ನಿಂತಿದ್ಲು. ಅಮ್ಮಾಜಿ ಬಗ್ಗೆ ಕೆಟ್ಟ ಭಾವನೆ ಬರವಾಗಿ ಮಾಡಿದ್ದು ಈ ಅಪ್ಪ. ಅದರಿಂದ ತಾನೇ ಜಮೀನ್ ಕೊಡಕ್ಕೆ ಹಿದ್ದೇಟ್ ಹಾಕಿದ್ದು, ಅದರಿಂದ ತಾನೇ ಜನ ರೊಚ್ಚಿಗೆದ್ದಿದ್ದು. ಲೇ ಮಗ, ತಪ್ಪು ತಿಳ್ಕೊಂಡಿದ್ಯಾ ಕಣ್ಣ. ಅಪ್ಪಯ್ಯ, ನೀವೆಲ್ಲ ಒಂದೇ. ತೊಲಗಿ ಇಲ್ಲಿಂದ. ನನ್ನ ಹೆಂಡತಿನ ನಾನು ಉಳ್ಕೊಂತೀನಿ, ಇಲ್ಲ ಅವಳ ಜೊತೆನೆ ಸಾಯ್ತೀನಿ. ಏನ್ ಸುಶೀಲ್, ನೀವು ಸಾವಿತ್ರಿಗೆ ಹೀಗಾಗಿದೆಯಲ್ಲ ಅಂತ ಸತ್ಯ ಅಪ್ಸೆಟ್ ಆಗಿದ್ದಾನೆ. ನೀವು ನೋಡಿದ್ರೆ ಅವನನ್ನೇ ಕೆಣಕ್ತಿರಲ್ಲ. ನಮಗೆ ಸಾವಿತ್ರಿ ಬಗ್ಗೆ ಚಿಂತೆ ಇರಲ್ವಾ? ಹಾಗಿದ್ರೆ ಯಾಕೆ ಬಿಟ್ಟು ಹೋದ್ರಿ ಅಂತ ಕೇಳ್ತಾನ ಅವನು. ಏನ್ ಹೇಳ್ತೀರಾ? ನೋಡಿ, ಇಂಥ ಟೈಮ್ನಲ್ಲಿ ನಾವೇನು ಮಾತಾಡೋಕ್ಕೆ ಹೋಗ್ಬಾರ್ದು. 1ಕ್ಕೆ 4 ಅರ್ಥ ಅಪಾರ್ಥ ಎಲ್ಲ ಆಗುತ್ತೆ. ದಯವಿಟ್ಟು ನೀವೇನು ಮಾತಾಡದೆ ಸುಮ್ಮನೆ ಇದ್ಬಿಡಿ. ಈಗ ಸಾವಿತ್ರಿ ಮಗು ಉಳಿದ್ರೆ ಸಾಕಾಗಿದೆ ನಮಗೆ. ಸರ್, ನೀವು ಸಾವಿತ್ರಿ ಕಡೆಯವರಾ? ಹೌದು. ದುಡ್ಡು ಕಟ್ಟಕ್ಕೆ ಎಷ್ಟೊತ್ತಾಯ್ತು ನಿಮ್ಗೆ ಡಾಕ್ಟರ್ ಸರ್? ಎಷ್ಟು ಕಟ್ಟಬೇಕು ನಮಗೆ ಗೊತ್ತಿಲ್ಲ ಸರ್. 1 ಲಕ್ಷ ಸರ್, ಅಲ್ಲಿ ಕ್ಯಾಶ್ ಕಂಟ್ರೋಲ್ ಕಟ್ಟಿ. 1 ಲಕ್ಷ ನಾನು ಕಟ್ತೀನಿ. ನೀವು ಕಟ್ಟೋದೇನು ಬೇಡ. ನಿನ್ನ ಹತ್ರ ಇದೆಯಾ? ಹಂಗಿಸ್ತಿದ್ದೀರಾ? ಲಕ್ಷ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ? ಮಾತು ಬೇಡ ಸತ್ಯ. ಟೆಸ್ಟ್ಗಳಾಗಬೇಕು, ಟ್ರೀಟ್ಮೆಂಟ್ ಶುರು ಆಗ್ಬೇಕು ಸಾವಿತ್ರಿಗೆ. ನಾನು ಕಟ್ಟಿರ್ತೀನಿ. ಬೇಡ ಅಂದೆ. ಮೇಡಮ್, ದಯವಿಟ್ಟು ನನಗೆ ಅರ್ಧ ಗಂಟೆ ಅವಕಾಶ ಮಾಡಿಕೊಡಿ. ಇದ್ರ ಮಧ್ಯೆ ಟ್ರೀಟ್ಮೆಂಟ್ನ ನಿಲ್ಲಿಸಬೇಡಿ. ನಾನು ದುಡ್ಡು ತಂದು ಕೊಡ್ತೀನಿ. ಹೊರಗಡೆ ಊರಿದು ಎಲ್ಲಿಂದ ಹೊಂದಿಸ್ತೀಯಾ? 1000 ಅಲ್ಲ, ಲಕ್ಷ ಹೊಂದಿಸ್ತೀನಿ. ನಾನು ದುಡ್ಡನ್ನ ಸಂಪಾದನೆ ಮಾಡದೇ ಇರ್ಬೋದು, ಜನರನ್ನ ಸಂಪಾದನೆ ಮಾಡಿದ್ದೀನಿ. ಲೇ ಮಗ, ನಿಮ್ಮ ಅಪ್ಪನಿಂತ ಹತ್ರ ಇರೋರು ಯಾರಲ್ಲ ಅವ್ರೆ ನಿಂಗೆ? ಅವರೇ ಅಮ್ಮಾಜಿ. ಲಕ್ಷ ಅಲ್ಲ, ಕೋಟಿ ಕೇಳಿದ್ರು ಕೊಡ್ತಾರೆ. ಸಾಲ ಅಂತ ಹೇಗೆ ತೀರಿಸ್ತೀಯಾ? ಜೀತಕ್ಕಿರ್ತೀನಿ. ಲೇ ಮಗ, ಏನ್ ಮಾತಾಡ್ತಾ ಇದ್ಯಾ? ಸುಮ್ಕಿರ್ಲಪ್ಪಯ್ಯ. ದುಡ್ಡು ವಿಶ್ವಾಸದಿಂದ ಬರಬೇಕು, ಸಿರಿವಂತಿಕೆ ಇದೆ ಅಂತ ತೋರ್ಸ್ಕೊಳಕಲ್ಲ. ಮೇಡಮ್, ಇವ್ರು ದುಡ್ಡು ಕೊಟ್ರೆ ಇಸ್ಕೋಬೇಡಿ, ನಾನು ಕೊಡ್ತೀನಿ. ಸತ್ಯ, ಹೇಗಿದೆಯಾ ಸತ್ಯ? ನಾವೆಂತ ಕಟುಕಿ ನೋಡು. ನಿನ್ನನ್ನು ವಿಚಾರಿಸ್ಕೊಳ್ಳೋದಕ್ಕೆ ನಾವೇ ಅಲ್ಲಿಗೆ ಬರಬೇಕಾಗಿತ್ತು. ನಿನ್ನನ್ನೇ ಇಲ್ಲಿಗೆ ಕರ್ಸ್ಕೊಂಡಿದ್ದೀವಿ. ನಾಚಿಕೆ ಆಗ್ಬೇಕು ನಮ್ಗೆ. ಅಮ್ಮಾಜಿ, ನೀವ್ಯಾಕೆ ಓಡ್ ಬರ್ಬೇಕು? ಅದು ನನ್ನಂತೊಂದು ಬಂದ ಅಂತ. ಹಾಗಂದ್ರೆ ಏನು ಸತ್ಯ? ನೀನು ನಮ್ಮ ಮಗನಿಗೆ ಪೆಟ್ಟಾಯ್ತು, ಆಸ್ಪತ್ರೆಯಲ್ಲಿ ಇದ್ದಾನೆ ಎಂದಾಗ ಹೇಗಾಗಿತ್ತು ಗೊತ್ತಾ? ಸಾವಿತ್ರಿ ಹೇಗಿದ್ದಾಳೆ? ಅಮ್ಮಾಜಿ, ನಿಮ್ಮ ದಿವ್ಯ ದೃಷ್ಟಿ ಗೊತ್ತಿಲ್ಲದಿರೋದು ಏನೈತೆ? ಅದು ಗೊತ್ತಾಗೆ ಸತ್ಯ ದುಃಖ ಆಗ್ತಾ ಇರೋದು. ನನ್ನ ಹೆಂಡತಿಗೆ ಆಗೈತೆ ಅಂತ ಅಷ್ಟು ಸಮಾಧಾನ ಮಾಡ್ಕೊಳಕ್ಕೂ ಬಿಡ್ತಿಲ್ಲ ನಮ್ಮ ಮನೆಯವರು ಅನ್ಸ್ಕೊಂಡವ್ರು. ನಿನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ ಸತ್ಯ. ಹೆಂಡತಿನ ನಿನ್ನಷ್ಟು ಪ್ರೀತಿಸೋ ಗಂಡನ್ನ ನಾವು ನೋಡೇ ಇಲ್ಲ.
ಅದೇ ಇಷ್ಟ ಆಗ್ಲಿಲ್ವೋ ಏನೋ ಆ ದೇವ್ರಿಗೆ. ಅದಕ್ಕೆ ಹಾಗನ್ಬೇಡಿ ಅಮ್ಮಾಜಿ. ನನ್ನ ಸಾವಿತ್ರಿ ನಾನು ಬಿಟ್ಟು ಹೋಗಲ್ಲ ಅಂತ ನೀವು ಒಂದು ಮಾತು ಹೇಳಿ, ಆ ಯಮನ ಹೆದ್ರಿ ಹಿಂದೆ ಹೋಗ್ತಾನೆ. ಹೇಳಿ ಅಮ್ಮಾಜಿ, ಹೇಳಿ. ನಮಗೂ ಅದೇ ಹೇಳೋ ಆಸೆ ಸತ್ಯ. ಆದರೆ ಬೇಡ. ನಿಮ್ಮ ನಿರೀಕ್ಷೆ, ನಿಮ್ಮ ಹಂಬಲ, ನಿಮ್ಮ ಪ್ರೀತಿ ಸಾವಿತ್ರಿ ಜೀವವನ್ನ ಕಾಪಾಡುತ್ತೆ. ಆ ಸಾವಿತ್ರಿ ಸತ್ಯವನ್ನ ಬದುಕಿಸ್ಕೊಂಡು ಈ ಸತ್ಯನ ಪ್ರೀತಿ ಸಾವಿತ್ರಿನ ಬದುಕಿಸ್ಕೊಳ್ಳುತ್ತೆ. ಸಾಕು ಅಮ್ಮಾಜಿ, ಇಷ್ಟು ಸಾಕು. ಇದೇ ನನ್ನ ಸಾವಿತ್ರಿಗೆ ದೊಡ್ಡ ಔಷಧಿ. ಆ ಡಾಕ್ಟ್ರು ಏನ್ ಮಾಡಿದ್ರು ಪರವಾಗಿಲ್ಲ, ನನ್ನ ಸಾವಿತ್ರಿ ಬದುಕ್ತಾಳೆ. ತಪ್ಪು ಸತ್ಯ. ನಮ್ಮದೇನಿದ್ರು ಹಾರೈಕೆ, ಆಶೀರ್ವಾದ ಅಷ್ಟೇ. ಮನುಷ್ಯ ಪ್ರಯತ್ನಗಳು ನಡಿಲೇಬೇಕು. ಇಂಥ ಪರಿಸ್ಥಿತಿಲೂ ನಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ? ಏನ್ ಬೇಕಿತ್ತು? ಹೇಳಕ್ ನಾಚಿಕೆ ಆಯ್ತದೆ ಅಮ್ಮಾಜಿ. ನಂಗೆ ನೀವಿಲ್ದೆ ಇನ್ಯಾರವ್ರೆ? ಸಾವಿತ್ರಿ ಟ್ರೀಟ್ಮೆಂಟ್ಗೆ ಹಾಸ್ಪಿಟ್ಲಿಗೆ 1 ಲಕ್ಷ ಕಟ್ಟಬೇಕತ್ತೆ. ಇದನ್ ಕೇಳೋದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಸತ್ಯ? ನಮ್ಮಲ್ಲಿ ದುಡ್ಡಿಗೆ ಯಾವ ಬೆಲೆನೂ ಇಲ್ಲ. ಅದಿರೋದೇ ಜನಸೇವೆಗೆ. ಗೌಡ್ರೆ, ಅಮ್ಮಾಜಿ, ಈ ದುಡ್ಡು ತೀರ್ಸೋಕೆ ನಾನ್ ಸಂಸ್ಥಾನಕ್ಕೆ ಜೀತದಾಳಾಗಿರ್ತೀನಿ. ಸಾಲದ ಇದ್ರೆ ನನ್ನ ಮಗುನು. ನಿಧಿ ಕಾಯ್ತಿರೋ ಭೂತಕ್ಕೆ ಬಲಿ ಕೊಡಬೇಕು. ನರಬಲಿ. ಎಂಥ ನರಬಲಿ ಅಂತ ಗೊತ್ತಾ ಅಮ್ಮಾಜಿ? ಗರ್ಭಿಣಿ ಸ್ತ್ರೀ ಬಲಿ. ತುಂಬು ಗರ್ಭಿಣಿಯ ಗರ್ಭದ ರಕ್ತದಿಂದ ಚಿಮ್ಮಿದ ಸಲಾಕೆಯಿಂದ ಭೂಮಿನ ಆಗೇಬೇಕು. ಆಗ ಆ ಭೂತ ತೃಪ್ತಿಯಿಂದ ನಿಧಿ ಕಾಯೋದನ್ನು ಬಿಟ್ಟು ಹೊರಟು ಹೋಗುತ್ತೆ. ಅಷ್ಟು ದೊಡ್ಡ ಮಾತು ಬೇಡ ಸತ್ಯ. ಹೋಗು, ಮೊದಲು ಚಿಕಿತ್ಸೆ ಕೊಡಿಸು ಸಾವಿತ್ರಿಗೆ. ತಗೋ. ಆದರೆ ಇನ್ಯಾವತ್ತೂ ದುಡ್ಡಿಗಾಗಿ ಇಲ್ಲಿಗೆ ಬರಬೇಡ ಸತ್ಯ. ನಮಗಿಷ್ಟ ಆಗೋಲ್ಲ. ಅಮ್ಮಾಜಿ, ಹೆದರಬೇಡ ಸತ್ಯ. ಡಾಕ್ಟ್ರಿಗೆ ನಾವು ಹೇಳ್ತೀವಿ, ಅದೇನೇ ಖರ್ಚಾದರೂ ಚಿಕಿತ್ಸೆ ಕೊಡಿ, ಸಂಸ್ಥಾನ ಭರಿಸುತ್ತೆ ಅಂತ. ಹೋಗ್ಬಾ, ಒಳ್ಳೇದಾಗ್ಲಿ. ಬುದ್ಧಿ ಇದೆಯಾ ಅಮ್ಮಾಜಿ ನಿಮ್ಗೆ? ಶತ್ರುಗಳಿಗೆ ಮೇವಾಗ್ತಿದಿರಲ್ಲ, ಬಲ್ತ್ಕೊಳಲ್ವಾ? ನಾಳೆ ಅವ್ರನ್ನ ಬೇಟೆ ಆಡೋದು ನಮ್ಗೆ ಕಷ್ಟ. ಏನಾಯ್ತು ಗೌಡ್ರೆ? ಹೇಗಿದ್ರು ಸಾಯ್ತಿದ್ದಾಳೆ ಸಾವಿತ್ರಿ. ನೆಮ್ಮದಿಯಾಗಿ ಸಾಯಕ್ ಬಿಡೋತಾನೆ. ಖರ್ಚು ವಹಿಸ್ಕೊಂಡು ಬದುಕಿಸೋದೇನಿದೆ? ಹುಟ್ಟದಾಗ್ಲಿಂದ ನೋಡ್ತಾ ಇದ್ದೀರಾ ನಮ್ಮನ್ನ. ನಾವು ಹಾಕೋ ದಾಳ, ನಡ್ಸೋ ಕಾಯಿ, ನಮ್ ಚದುರಂಗದ ಆಟನೇ ಅರ್ಥ ಆಗ್ಲಿಲ್ವಲ್ಲ ಗೌಡ್ರೆ ನಿಮ್ಗೆ? ಮೇಡಮ್, ಯಾಕೆ ಹೋಗ್ತಾ ಇದ್ದೀರಾ? ಕೆಲವ್ರಿಗೆ ಜಾಣ ಕಿವಿಡಿರುತ್ತೆ, ಕೇಳ್ಸಕ್ಕಿಲ್ಲ. ನಾವಾಗಲ್ಲ. ನಿಮಗಲ್ಲ ಬಿಡಿ. ಹಾ, ಎಷ್ಟು ಮೇಡಮ್ ಕೇಳಿದ್ ನೀವು? 1 ಲಕ್ಷ. ಎಣಿಸ್ಕೊಳ್ಳಿ, 1 ಪೈಸೆ ಕೂಡ ಕಮ್ಮಿ ಇರಕ್ಕಿಲ್ಲ. ಅರ್ಧ ಗಂಟೆ ಟೈಮ್ ಕೇಳಿದ್ದೆ, 5 ನಿಮಿಷ ಮುಂಚೆನೆ ಬಂದೀನಿ. ಈಗ ಹೋದೆ, ಹಿಂಗ್ ಬಂದೆ. ಯಾರು ಕೊಡ್ತಾರೆ ಮೇಡಮ್ ಈಗಿನ ಕಾಲದಾಗೆ? ಮನೆಯವ್ರೆ 10 ಪ್ರಶ್ನೆ ಕೇಳ್ತಾರೆ. ಏನು, ಯಾಕೆ, ಲೊಟ್ಟು ಲೊಸ್ಕು ಅಂತ. ಅಂತದ್ರಲ್ಲಿ ಕೇಳಿದ ಕೂಡ್ಲೆ ಕೊಡೋರು ಯಾವ್ರಲ್ವಾ? ಸಾಕವ್ವ ತನ್ನ ಕೋಳಿ ಕೂಗೋದ್ರಿಂದಲೇ ಬೆಳಕರಿಯೋದು ಅನ್ಕೊಂಡಿದ್ಲು. ಆದ್ರೆ ಬೆಳಕರ್ಸಕ್ಕೆ ಊರ್ನಾಗ ಬೇಜಾನ್ ಕೋಳಿಗಳವೇನಂತ ಮರ್ತೋಗಿದ್ಲು. ನಮಗೆ ಸೂರ್ಯನೇ ಸಿಕ್ಕವನೆ ಮೇಡಮ್. ಎಷ್ಟ್ರಿ ಮಾತಾಡ್ತೀರಾ? ದುಡ್ಡು ಎಣ್ಸಕ್ಕೆ ಬಿಡ್ತಾ ಇಲ್ಲ. ರಸೀದಿ ಕೊಡ್ತೀನಿ ರೀ. ಪರವಾಗಿಲ್ಲ, ಆಮೇಲೆ ಕೊಡಿ. ಆದ್ರೆ ಸಾವಿತ್ರಿ ಉಳಿಬೇಕು ಅಷ್ಟೇ. ಬೇಗ ಔಷಧಿ ಕೊಡಿ. ಇನ್ನು ಅದೆಷ್ಟೇ ಲಕ್ಷ ಬೇಕಾದ್ರೂ ಕೇಳಿ, ಹಿಂಗ ಅನ್ನೋದ್ರಾಗ ತಂದ್ಕೊಡ್ತೀನಿ. ಅಥವಾ ನಿಮ್ಗೊಂದು ಫೋನ್ ಬರುತ್ತೆ, ನೋಡ್ತಾ ಇರಿ.
ದುಡ್ಡು ಕೇಳದೆ ನಿಲ್ಲಿಸ್ತೀರಿ ಆ ಒಂದು ಮಾತಿನಿಂದ. ಎಳ್ಸ್ ಬುದ್ಧಿ ವಿವೇಕ ಇಲ್ದೆ ಮಾತಾಡ್ತಾವನೆ. ದೊಡ್ಡವರಾಗಿ ಅದನ್ನೆಲ್ಲ ನಾವು ಮನಸ್ನಾಗ ಮಡಿಕೋಬಾರ್ದು. ಸಾವಿತ್ರಿ ಅವಳು ಗುಟ್ಟೋ ಮಗೆ ಎಳ್ಳು ನಮ್ಮ ಮುಖ್ಯ. ಅಷ್ಟನ್ನು ಮಾತ್ರ ನಾವು ಮನಸ್ನಾಗ ಮಡಿಕೋಬೇಕು. ಅವನೇ ಹೇಳೋನೆಲ್ಲ ಜಾನ್ ಚೋಡ್ರಾಗಿರ್ಬೇಕು ಅಂತ ಹಂಗೆ ಇದ್ಬಿಡವ. ಯಾರಲ್ಲಿ ನಮಗಾಗಿ ಕಾಯ್ತಾ ಇರೋದು? ಸಂಸ್ಥಾನದ ಸೇವೆಗೆ ಅಂತ ಒಬ್ಬನನ್ನ ಕರ್ಕೊಂಡು ಬಂದಿದ್ದೀನಿ ಅಮ್ಮಾಜಿ. ಅಗತ್ಯ ಇಲ್ವಲ್ಲ ನಾರಾಯಣಪ್ಪ. ಈಗಾಗಲೇ ಸಾಕಷ್ಟು ಆಳು ಕಾಳುಗಳು ಸೇವಾರ್ಥಿಗಳಿದ್ದಾರೆ. ಹೊರಗ್ನವ್ರು ಸೇರಿದಷ್ಟು ಸಂಸ್ಥಾನದಲ್ಲಿ ಗೊಂದಲಗಳು ಬೇಕಾ? ತಮಗೆ ಅಗತ್ಯ ಇಲ್ಲ, ಆದರೆ ಅವನು ನಿರ್ಗತಿಕ, ಜೊತೆಗೆ ತಮ್ಮ ಪರಮ ಭಕ್ತ. ಹಾಗಿದ್ದಲ್ಲಿ ಸಂಸ್ಥಾನದಿಂದ ಒಂದಷ್ಟು ಹಣಕಾಸು ಕೊಟ್ಟು ಕಳಿಸೋಣ. ಗೌಡ್ರೆ ಕೊಡ್ತಾ ಇರಿ, ಬರದಾಗುತ್ತೆ. ಅದಕ್ಕೆ ಕೆಲಸ ಮಾಡಿಸ್ಕೊಳ್ಳಿ. ತುಂಬ ಪ್ರಾಮಾಣಿಕ, ಜೊತೆಗೆ ಮೂಗ, ಕಿವುಡ ಕೂಡ. ಚಿಕ್ಕ ವಯಸ್ಸಿನಲ್ಲಾದ ಆಕ್ಸಿಡೆಂಟ್ನಿಂದ ಕಿವುಡ ಆಯಿತು, ಜೊತೆಗೆ ಮಾತು ನಿಂತೋಯ್ತು. ಅದೇ ಆಕ್ಸಿಡೆಂಟ್ನಲ್ಲಿ ತಂದೆ ತಾಯಿ ಕಳ್ಕೊಂಡ, ಅನಾಥ. ಪೋಷಿಸ್ಬೇಕು ವಿಕಲಚೇತನರನ್ನ, ಅನಾಥರನ್ನ. ಕರೀರಿ. ಏನ್ ಕೆಲಸ ಮಾಡಿಸೋದು? ಕಿವಿ ಕೇಳಲ್ಲ, ಮಾತು ಬರಲ್ಲ. ಆದರೆ ತುಟಿ ಚೆಲ್ಲೆಯಿಂದಲೇ ಏನು ಮಾತಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೋತಾನೆ. ಕೆಲಸದಲ್ಲಿ ಭಾಳ ಚುರುಕು, ಬೆಟ್ಟ ಬೇಕಾದ್ರೂ ಹೊಡಿತಾನೆ. ಉಳಿದ ವ್ಯವಹಾರ ಜ್ಞಾನ ಮಾತ್ರ ಒಂಚೂರು ಇಲ್ಲ. ಹಣಕಾಸು, ಒಳ್ಳೇದು ಕೆಟ್ಟದ್ದು, ಸುಳ್ಳು ನಿಜ ಒಂಚೂರು ಅರ್ಥ ಆಗಲ್ಲ. ಹೆಸರಾದ್ರೂ ಇದೆಯೋ ಅದು ಇಲ್ವೋ? ಸಾಧುರಾಮ್. ಆಯ್ತು ನಾರಾಯಣಪ್ಪ, ನೀವಿನ್ನು ಹೊರಡಿ. ಅವರಿಲ್ಲೇ ಇರಲಿ. ಬಹಳ ಉಪಕಾರ ಆಯ್ತು ಅಮ್ಮಾಜಿ. ಗೌಡ್ರೆ, ಅವ್ರನ್ನ ಕಳಿಸ್ಕೊಡಿ. ಹೋಗಿ ಬಟ್ಟೆ ಬರ ಎಲ್ಲ ತಗೊಂಬ. ಯಾಕೆ ಬೇಕಿತ್ತು? ಉಪಯೋಗವಿಲ್ದವನು, ಕಿವಿ ಕೇಳಲ್ಲ, ಮಾತು ಬರಲ್ಲ. ಕೆಲಸ ಅರ್ಥ ಮಾಡಿಸೋಷ್ಟರಲ್ಲಿ ನಾವೇ ಆ ಕೆಲಸ ಮಾಡ್ಬಿಡ್ಬೋದು. ಬಿಡಿ, ಕರುಣೆ ಜಾಸ್ತಿ ಒಂದೊಂದ್ಸಲ ನಿಮ್ಗೆ. ಗೌಡ್ರೆ, ಹೇಳಿ ಕೇಳಿ ಕಿವುಡ, ಮೇಲಾಗಿ ಮೂಗ, ಸಾಲದಕ್ಕೆ ತಿಳುವಳಿಕೆ ಕಡಿಮೆ. ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೋಬಹುದಲ್ವಾ ಗೌಡ್ರೆ? ನಾಳೆ ದಿನ ಸಾವಿತ್ರಿನ ಮುಗಿಸೋಕೆ
ಮಾಡ್ತಿದ್ದಾಳೆ ಸಾವಿತ್ರಿ. ನಾನೀಗಾಗಲೇ 10 ಸಾರಿ ಹೇಳಿದ್ದೀನಿ 24 hours ಏನು ಹೇಳೋಕ್ಕಾಗಲ್ಲ ಅಂತ. ನಿಮ್ಮ ಕಡೆಯವ್ರು ಬೇರೆ ಯಾರು ಇಲ್ವಾ? ಎಲ್ಲ ಇತ್ತು, ಯಾರು ಇಲ್ಲ ಅನ್ನೋ ಹಾಗಾಗಿದೆ ಡಾಕ್ಟರ್. ತಾಯಿ, ನಮ್ಮ ಅಕ್ಕ ತನ್ಗಿಂತ ಹೆಚ್ಚಾಗಿ ನೀನು ಪ್ರೀತಿಸ್ತಾಳೆ. ಸದಾ ನೀನು ಪೂಜೆ ಮಾಡ್ತಾ ಬಂದಿದ್ದಾಳೆ. ಅವಳನ್ನೇ ಪರೀಕ್ಷೆ ಮಾಡೋದಾ? ಇದು ಸರಿನಾ? ನನಗೆ ಅಕ್ಕನಾಗ ಪೂಜೆ ಮಾಡಕ್ ಬರಲ್ಲ. ಆದ್ರೆ ಅಕ್ಕ ಯಾವತ್ತೂ ಪೂಜೆ ತಪ್ಪಿಸಿದವಳಲ್ಲ. ಅದಕ್ಕೆ ಅವಳ ಪರವಾಗಿ ನಾನು ಪೂಜೆ ಮಾಡ್ತೀನಿ. ದೊಡ್ಡ ಸೇವೆ ಅಲ್ಲ, ನನ್ನ ಕೈಲಾಗೋ ಅಷ್ಟು ನನ್ನ ಮನ್ಸಿಗೆ ತೋಚಿದ್ದು. ಒಪ್ಕೋ. ನಮ್ಮ ಅಕ್ಕ ಮೊದಲಿನ ಹಾಗಾಗೋದು ನಿನ್ನ ಕೈಯಲ್ಲಿದೆ ತಾಯಿ. ರಂಜಿತಾ, ಪುರೋಹಿತ್ರೆ, ಸೇವೆ ಮಾಡೋಣ ಅಂತ ಬಂದಿದ್ದೀನಿ. ಅದಾದ್ಮೇಲೆ ಮಂಗಳಾರತಿ ಕೊಡಿ. ಆಯ್ತಮ್ಮ. ಯಾವ ಸೇವೆ ಮಾಡ್ತಾ ಇದೆಯಾ? ಮಂಡಿ ಸೇವೆ. ಮಂಡಿಲೇ ಮೆಟ್ಲತ್ತಿ ತಾಯಿನ ಕೇಳ್ಕೊಳ್ಳೋಣ ಅಂತ. ಅಕ್ಕನ ಆರೋಗ್ಯಕ್ಕ? ಹೌದು ಪುರೋಹಿತ್ರೆ. ಎಂಥ ಆಶ್ಚರ್ಯ ನೋಡು, ಇವತ್ತು ಅದೇ ಸೇವೆ ಇನ್ನೊಬ್ರು ಮಾಡ್ತಾ ಇದ್ದಾರೆ. ಹೌದಾ? ಅದಕ್ಕೇನು, ಅವ್ರ ಸಂಕಲ್ಪ ಅವ್ರದ್ದು, ನಿಮಗೆ ನಿಂದು. ಅವ್ರ ಹತ್ತು ಬಂದು ಮಂಗಳಾರತಿ ಮುಗಿಯೋಷ್ಟೊತ್ತಿಗೆ ನಿನ್ನ ಸೇವೆ ಮುಗಿಯುತ್ತೆ. ನೀನು? ನಾನು ಇದೇ ಸೇವೆ ಮಾಡಬೇಕು ಅಂತ ಬಂದಿದ್ದು. ಎಂಥ ಕೋಇನ್ಸಿಡೆನ್ಸ್ ಅಲ್ವಾ? ಸಾರಿ, ಸೇವೆ ಮಾಡುವಾಗ ದೇವ್ರ ನೆನೆಸ್ಕೊಂಡು ಹತ್ಬೇಕು. ನಿನ್ನ ಮುಗಿದ ಮೇಲೆ ನಾನು ಸೇವೆ ಮಾಡ್ತೀನಿ. ನಡಿ. ಮಲ್ಲಿ, ಒಂದು ಕೇಳಲಾ? ಹೇಳ್ಬೇಕಪ್ಪ. ನೀನು ಯಾಕೋ ಮಂಡಿ ಸೇವೆ ಮಾಡಿದೆ? ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಪ್ಪಂಗೆ ಒಳ್ಳೇದಾಗಬೇಕು ಅಂತ ಮಾಡಿದರೆ ಅದು ಆ ದೇವಿಯಿಂದನೂ ಸಾಧ್ಯ ಇಲ್ಲ ಬಿಡು. ಅದು ನನಗೂ ಗೊತ್ತು. ಮತ್ತೆ ಸಾವಿತ್ರಕ್ಕಂಗೋಸ್ಕರ. ಸಾವಿತ್ರಕ್ಕಂಗೆ ಕೇಳಾದರೆ ಸಹಿಸ್ಕೊಳಕ್ಕಾಗತ್ತಾ? ಅದಕ್ಕೆ ಇದೊಂದು ಸಣ್ಣ ಸೇವೆ. ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ನಾನು. ಈಗ ಆಟ ಶುರುವಾಗಿದೆ.
ನಿಮ್ಮಿಬ್ಬರು ನಾಶ ಖಂಡಿತ.